ಹಗರಣ ಕೆಣಕಿದ ಬಿಜೆಪಿ ಮೇಲೆ ಕಾಂಗ್ರೆಸ್ ತನಿಖಾಸ್ತ್ರ ಪ್ರಯೋಗಿಸೋದಕ್ಕೆ ಸಜ್ಜಾಗಿದೆ. ಸಿಎಂ ರಾಜೀನಾಮೆ ಕೊಡಬೇಕು ಅಂತ ದೋಸ್ತಿ ನಾಯಕರು ಹೆಜ್ಜೆ ಹಾಕ್ತಾ ಇದ್ರೆ ಕಾರ್ಕಳದ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರ ಶಾಕ್ ನೀಡಿದೆ. ಬಿಜೆಪಿ ಮೇಲೆ ಕಾಂಗ್ರೆಸ್ ತನಿಖಾ ಅಸ್ತ್ರ ಪ್ರಯೋಗ. ಪರಶುರಾಮ ಪ್ರತಿಮೆ ವಿವಾದ ಕೆಣಕಿದ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದ ಮೂಡ ಹಗರಣ ಖಂಡಿಸಿ ದೋಸ್ತಿಗಳು ಬೀದಿಗಿಳಿದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಎತ್ತ ದೋಸ್ತಿ ಸರ್ಕಾರಕ್ಕೆ ಶಾಕ್ ಕೊಡಲು ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಪರಶುರಾಮ ಪ್ರತಿಮೆ ಹಗರಣ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೇಸ್ ತನಿಖೆ ನಡೆಸುತ್ತಿರುವ ಪೊಲೀಸರು ಕಾರ್ಕಳದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲದೆ ಕೆಂಗೇರಿ ಬಳಿಯ ಉಲ್ಲಾಳದ ಬಳಿ ಇರುವ ಕ್ರಿಶ್ ಆರ್ಟ್ ವರ್ಲ್ಡ್ನಲ್ಲಿ ಮಹಜರು ನಡೆಸಿದ್ದಾರೆ. ರೈಡ್ ನಡೆಸಿದ ಕಾರ್ಕಳ ಪೊಲೀಸರು 8 ಟನ್ ತೂಕದ ಪರಶುರಾಮ ವಿಗ್ರಹದ ತಲೆ, ಕಾಲು ಸೇರಿ ಅನೇಕ ಭಾಗಗಳನ್ನು ಸೀಸ್ ಮಾಡಿದ್ದಾರೆ. ಆದರೆ ಇದೇ ರೇಡ್ ಈಗ ರಾಜಕೀಯ ತಿರುವು ಪಡೆದಿದೆ. ಮೈಸೂರು ಪಾದಯಾತ್ರೆಯಲ್ಲಿರುವ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಗುಡುಗಿದ್ದು ಕಾಂಗ್ರೆಸ್ ಸರ್ಕಾರ ಪಾಲಿಟಿಕ್ಸ್ ಮಾಡುತ್ತಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆ ವರ್ತನೆಗಳು ಕಲಾವಿದನಿಗೆ ಅನಗತ್ಯವಾದಂಥ ಕಿರುಕುಳವನ್ನು ಕೊಡ್ತಾ ಇರುವಂಥದ್ದು, ಯಾವುದೇ ನೋಟಿಸನ್ನು ಕೊಡದೆ ರಾತ್ರೋರಾತ್ರಿ ಕಲಾವಿದನ ಗ್ಯಾರೇಜಿಗೆ ನುಗ್ಗಿರುವಂಥದ್ದು, ಇದೆಲ್ಲದೂ ಕೂಡ ಅಧಿಕಾರದ ದುರುಪಯೋಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ. ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ತಯಾರಿಲ್ಲ, ಹಣ ಬಿಡುಗಡೆ ಮಾಡಲಿಕ್ಕೂ ತಯಾರಿಲ್ಲ, ತನಿಖೆ ಮುಂದುವರಿಸಕ್ಕೂ ತಯಾರಿಲ್ಲ. ಒಟ್ಟಾರೆ ಪ್ರವಾಸೋದ್ಯಮವನ್ನು ನಾಶ ಮಾಡುವಂಥ ಕಾರ್ಯವನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ಸ್ಥಳ ಮಹಜರು ವೇಳೆ ಸುನಿಲ್ ಕುಮಾರ್ ವಿರುದ್ಧ ಕಾಂಗ್ರೆಸ್ನಿಂದ ಚುನಾವಣೆಗೆ ಸ್ಪರ್ಧಿಸಿದ್ದ ಸೋತಿದ್ದ ಉದಯ್ ಶೆಟ್ಟಿ ಪ್ರತ್ಯಕ್ಷವಾಗಿದ್ದು ಮತ್ತೊಂದು ಅನುಮಾನಕ್ಕೆ ಕಾರಣವಾಗಿದೆ. ಮಹಜರು ವೇಳೆ ಬಂದು ನನಗೆ ನಿಂದಿಸಿದ್ರು ಅಂತ ಶಿಲ್ಪಿ ಕೃಷ್ಣ ನಾಯಕ್ ಆಪಾದಿಸಿದ್ದಾರೆ. ಈ ಬೆಳವಣಿಗೆ ಪಾದಯಾತ್ರೆಯಲ್ಲಿ ಬ್ಯುಸಿಯಾಗಿದ್ದ ಬಿಜೆಪಿಗೆ ಕಾಂಗ್ರೆಸ್ ಸರ್ಕಾರ ಸೈಲೆಂಟ್ ಶಾಕ್ ನೀಡಲು ಮುಂದಾಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡ ಹಗರಣ ಕೆಣಕಿದ ಬಿಜೆಪಿ ಮೇಲೆ ಕಾಂಗ್ರೆಸ್ ತನಿಖಾಸ್ತ್ರ ಪ್ರಯೋಗಿಸೋದಕ್ಕೆ ಸಜ್ಜಾಗಿದೆ. ಸಿಎಂ ರಾಜೀನಾಮೆ ಕೊಡಬೇಕು ಅಂತ ದೋಸ್ತಿ ನಾಯಕರು ಹೆಜ್ಜೆ ಹಾಕ್ತಾ ಇದ್ರೆ ಕಾರ್ಕಳದ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರ ಶಾಕ್ ನೀಡಿದೆ. ಬಿಜೆಪಿ ಮೇಲೆ ಕಾಂಗ್ರೆಸ್ ತನಿಖಾ ಅಸ್ತ್ರ ಪ್ರಯೋಗ. ಪರಶುರಾಮ ಪ್ರತಿಮೆ ವಿವಾದ ಕೆಣಕಿದ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದ ಮೂಡ ಹಗರಣ ಖಂಡಿಸಿ ದೋಸ್ತಿಗಳು ಬೀದಿಗಿಳಿದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಎತ್ತ ದೋಸ್ತಿ ಸರ್ಕಾರಕ್ಕೆ ಶಾಕ್ ಕೊಡಲು ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಪರಶುರಾಮ ಪ್ರತಿಮೆ ಹಗರಣ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೇಸ್ ತನಿಖೆ ನಡೆಸುತ್ತಿರುವ ಪೊಲೀಸರು ಕಾರ್ಕಳದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲದೆ ಕೆಂಗೇರಿ ಬಳಿಯ ಉಲ್ಲಾಳದ ಬಳಿ ಇರುವ ಕ್ರಿಶ್ ಆರ್ಟ್ ವರ್ಲ್ಡ್ನಲ್ಲಿ ಮಹಜರು ನಡೆಸಿದ್ದಾರೆ. ರೈಡ್ ನಡೆಸಿದ ಕಾರ್ಕಳ ಪೊಲೀಸರು 8 ಟನ್ ತೂಕದ ಪರಶುರಾಮ ವಿಗ್ರಹದ ತಲೆ, ಕಾಲು ಸೇರಿ ಅನೇಕ ಭಾಗಗಳನ್ನು ಸೀಸ್ ಮಾಡಿದ್ದಾರೆ. ಆದರೆ ಇದೇ ರೇಡ್ ಈಗ ರಾಜಕೀಯ ತಿರುವು ಪಡೆದಿದೆ. ಮೈಸೂರು ಪಾದಯಾತ್ರೆಯಲ್ಲಿರುವ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಗುಡುಗಿದ್ದು ಕಾಂಗ್ರೆಸ್ ಸರ್ಕಾರ ಪಾಲಿಟಿಕ್ಸ್ ಮಾಡುತ್ತಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆ ವರ್ತನೆಗಳು ಕಲಾವಿದನಿಗೆ ಅನಗತ್ಯವಾದಂಥ ಕಿರುಕುಳವನ್ನು ಕೊಡ್ತಾ ಇರುವಂಥದ್ದು, ಯಾವುದೇ ನೋಟಿಸನ್ನು ಕೊಡದೆ ರಾತ್ರೋರಾತ್ರಿ ಕಲಾವಿದನ ಗ್ಯಾರೇಜಿಗೆ ನುಗ್ಗಿರುವಂಥದ್ದು, ಇದೆಲ್ಲದೂ ಕೂಡ ಅಧಿಕಾರದ ದುರುಪಯೋಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ. ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ತಯಾರಿಲ್ಲ, ಹಣ ಬಿಡುಗಡೆ ಮಾಡಲಿಕ್ಕೂ ತಯಾರಿಲ್ಲ, ತನಿಖೆ ಮುಂದುವರಿಸಕ್ಕೂ ತಯಾರಿಲ್ಲ. ಒಟ್ಟಾರೆ ಪ್ರವಾಸೋದ್ಯಮವನ್ನು ನಾಶ ಮಾಡುವಂಥ ಕಾರ್ಯವನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ಸ್ಥಳ ಮಹಜರು ವೇಳೆ ಸುನಿಲ್ ಕುಮಾರ್ ವಿರುದ್ಧ ಕಾಂಗ್ರೆಸ್ನಿಂದ ಚುನಾವಣೆಗೆ ಸ್ಪರ್ಧಿಸಿದ್ದ ಸೋತಿದ್ದ ಉದಯ್ ಶೆಟ್ಟಿ ಪ್ರತ್ಯಕ್ಷವಾಗಿದ್ದು ಮತ್ತೊಂದು ಅನುಮಾನಕ್ಕೆ ಕಾರಣವಾಗಿದೆ. ಮಹಜರು ವೇಳೆ ಬಂದು ನನಗೆ ನಿಂದಿಸಿದ್ರು ಅಂತ ಶಿಲ್ಪಿ ಕೃಷ್ಣ ನಾಯಕ್ ಆಪಾದಿಸಿದ್ದಾರೆ.
ಈ ಬೆಳವಣಿಗೆ ಪಾದಯಾತ್ರೆಯಲ್ಲಿ ಬ್ಯುಸಿಯಾಗಿದ್ದ ಬಿಜೆಪಿಗೆ ಕಾಂಗ್ರೆಸ್ ಸರ್ಕಾರ ಸೈಲೆಂಟ್ ಶಾಕ್ ನೀಡಲು ಮುಂದಾಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡ ಹಗರಣ ಕೆಣಕಿದ ಬಿಜೆಪಿ ಮೇಲೆ ಕಾಂಗ್ರೆಸ್ ತನಿಖಾಸ್ತ್ರ ಪ್ರಯೋಗಿಸೋದಕ್ಕೆ ಸಜ್ಜಾಗಿದೆ. ಸಿಎಂ ರಾಜೀನಾಮೆ ಕೊಡಬೇಕು ಅಂತ ದೋಸ್ತಿ ನಾಯಕರು ಹೆಜ್ಜೆ ಹಾಕ್ತಾ ಇದ್ರೆ ಕಾರ್ಕಳದ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರ ಶಾಕ್ ನೀಡಿದೆ. ಬಿಜೆಪಿ ಮೇಲೆ ಕಾಂಗ್ರೆಸ್ ತನಿಖಾ ಅಸ್ತ್ರ ಪ್ರಯೋಗ. ಪರಶುರಾಮ ಪ್ರತಿಮೆ ವಿವಾದ ಕೆಣಕಿದ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದ ಮೂಡ ಹಗರಣ ಖಂಡಿಸಿ ದೋಸ್ತಿಗಳು ಬೀದಿಗಿಳಿದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಎತ್ತ ದೋಸ್ತಿ ಸರ್ಕಾರಕ್ಕೆ ಶಾಕ್ ಕೊಡಲು ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಪರಶುರಾಮ ಪ್ರತಿಮೆ ಹಗರಣ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೇಸ್ ತನಿಖೆ ನಡೆಸುತ್ತಿರುವ ಪೊಲೀಸರು ಕಾರ್ಕಳದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲದೆ ಕೆಂಗೇರಿ ಬಳಿಯ ಉಲ್ಲಾಳದ ಬಳಿ ಇರುವ ಕ್ರಿಶ್ ಆರ್ಟ್ ವರ್ಲ್ಡ್ನಲ್ಲಿ ಮಹಜರು ನಡೆಸಿದ್ದಾರೆ. ರೈಡ್ ನಡೆಸಿದ ಕಾರ್ಕಳ ಪೊಲೀಸರು 8 ಟನ್ ತೂಕದ ಪರಶುರಾಮ ವಿಗ್ರಹದ ತಲೆ, ಕಾಲು ಸೇರಿ ಅನೇಕ ಭಾಗಗಳನ್ನು ಸೀಸ್ ಮಾಡಿದ್ದಾರೆ. ಆದರೆ ಇದೇ ರೇಡ್ ಈಗ ರಾಜಕೀಯ ತಿರುವು ಪಡೆದಿದೆ. ಮೈಸೂರು ಪಾದಯಾತ್ರೆಯಲ್ಲಿರುವ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಗುಡುಗಿದ್ದು ಕಾಂಗ್ರೆಸ್ ಸರ್ಕಾರ ಪಾಲಿಟಿಕ್ಸ್ ಮಾಡುತ್ತಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆಯ ವರ್ತನೆಗಳು ಕಲಾವಿದನಿಗೆ ಅನಗತ್ಯವಾದಂಥ ಕಿರುಕುಳವನ್ನು ಕೊಡ್ತಾ ಇರುವಂಥದ್ದು, ಯಾವುದೇ ನೋಟಿಸನ್ನು ಕೊಡದೆ ರಾತ್ರಿ ಕಲಾವಿದನ ಗ್ಯಾರೇಜಿಗೆ ನುಗ್ಗಿರುವಂಥದ್ದು, ಇದೆಲ್ಲದೂ ಕೂಡ ಅಧಿಕಾರದ ದುರುಪಯೋಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ. ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ತಯಾರಿಲ್ಲ, ಹಣ ಬಿಡುಗಡೆ ಮಾಡಲಿಕ್ಕೂ ತಯಾರಿಲ್ಲ, ತನಿಖೆ ಮುಂದುವರಿಸಕ್ಕೂ ತಯಾರಿಲ್ಲ. ಒಟ್ಟಾರೆ ಪ್ರವಾಸೋದ್ಯಮವನ್ನು ನಾಶ ಮಾಡುವಂಥ ಕಾರ್ಯವನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ಸ್ಥಳ ಮಹಜರು ವೇಳೆ ಸುನಿಲ್ ಕುಮಾರ್ ವಿರುದ್ಧ ಕಾಂಗ್ರೆಸ್ನಿಂದ ಚುನಾವಣೆಗೆ ಸ್ಪರ್ಧಿಸಿದ್ದ ಸೋತಿದ್ದ ಉದಯ್ ಶೆಟ್ಟಿ ಪ್ರತ್ಯಕ್ಷವಾಗಿದ್ದು ಮತ್ತೊಂದು ಅನುಮಾನಕ್ಕೆ ಕಾರಣವಾಗಿದೆ. ಮಹಜರು ವೇಳೆ ಬಂದು ನನಗೆ ನಿಂದಿಸಿದ್ರು ಅಂತ ಶಿಲ್ಪಿ ಕೃಷ್ಣ ನಾಯಕ್ ಆಪಾದಿಸಿದ್ದಾರೆ. ಈ ಬೆಳವಣಿಗೆ ಪಾದಯಾತ್ರೆಯಲ್ಲಿ ಬ್ಯುಸಿಯಾಗಿದ್ದ ಬಿಜೆಪಿಗೆ ಕಾಂಗ್ರೆಸ್ ಸರ್ಕಾರ ಸೈಲೆಂಟ್ ಶಾಕ್ ನೀಡಲು ಮುಂದಾಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡ ಹಗರಣ ಕೆಣಕಿದ ಬಿಜೆಪಿ ಮೇಲೆ ಕಾಂಗ್ರೆಸ್ ತನಿಖಾಸ್ತ್ರ ಪ್ರಯೋಗಿಸೋದಕ್ಕೆ ಸಜ್ಜಾಗಿದೆ. ಸಿಎಂ ರಾಜೀನಾಮೆ ಕೊಡಬೇಕು ಅಂತ ದೋಸ್ತಿ ನಾಯಕರು ಹೆಜ್ಜೆ ಹಾಕ್ತಾ ಇದ್ರೆ ಕಾರ್ಕಳದ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರ ಶಾಕ್ ನೀಡಿದೆ. ಬಿಜೆಪಿ ಮೇಲೆ ಕಾಂಗ್ರೆಸ್ ತನಿಖಾ ಅಸ್ತ್ರ ಪ್ರಯೋಗ. ಪರಶುರಾಮ ಪ್ರತಿಮೆ ವಿವಾದ ಕೆಣಕಿದ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದ ಮೂಡ ಹಗರಣ ಖಂಡಿಸಿ ದೋಸ್ತಿಗಳು ಬೀದಿಗಿಳಿದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಎತ್ತ ದೋಸ್ತಿ ಸರ್ಕಾರಕ್ಕೆ ಶಾಕ್ ಕೊಡಲು ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಪರಶುರಾಮ ಪ್ರತಿಮೆ ಹಗರಣ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೇಸ್ ತನಿಖೆ ನಡೆಸುತ್ತಿರುವ ಪೊಲೀಸರು ಕಾರ್ಕಳದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲದೆ ಕೆಂಗೇರಿ ಬಳಿಯ ಉಲ್ಲಾಳದ ಬಳಿ ಇರುವ ಕ್ರಿಶ್ ಆರ್ಟ್ ವರ್ಲ್ಡ್ನಲ್ಲಿ ಮಹಜರು ನಡೆಸಿದ್ದಾರೆ. ರೈಡ್ ನಡೆಸಿದ ಕಾರ್ಕಳ ಪೊಲೀಸರು 8 ಟನ್ ತೂಕದ ಪರಶುರಾಮ ವಿಗ್ರಹದ ತಲೆ, ಕಾಲು ಸೇರಿ ಅನೇಕ ಭಾಗಗಳನ್ನು ಸೀಸ್ ಮಾಡಿದ್ದಾರೆ. ಆದರೆ ಇದೇ ರೇಡ್ ಈಗ ರಾಜಕೀಯ ತಿರುವು ಪಡೆದಿದೆ. ಮೈಸೂರು ಪಾದಯಾತ್ರೆಯಲ್ಲಿರುವ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಗುಡುಗಿದ್ದು ಕಾಂಗ್ರೆಸ್ ಸರ್ಕಾರ ಪಾಲಿಟಿಕ್ಸ್ ಮಾಡುತ್ತಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆಯ ವರ್ತನೆಗಳು ಕಲಾವಿದನಿಗೆ ಅನಗತ್ಯವಾದಂಥ ಕಿರುಕುಳವನ್ನು ಕೊಡ್ತಾ ಇರುವಂಥದ್ದು, ಯಾವುದೇ ನೋಟಿಸನ್ನು ಕೊಡದೆ ರಾತ್ರಿ ಕಲಾವಿದನ ಗ್ಯಾರೇಜಿಗೆ ನುಗ್ಗಿರುವಂಥದ್ದು, ಇದೆಲ್ಲದೂ ಕೂಡ ಅಧಿಕಾರದ ದುರುಪಯೋಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ. ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ತಯಾರಿಲ್ಲ, ಹಣ ಬಿಡುಗಡೆ ಮಾಡಲಿಕ್ಕೂ ತಯಾರಿಲ್ಲ, ತನಿಖೆ ಮುಂದುವರಿಸಕ್ಕೂ ತಯಾರಿಲ್ಲ. ಒಟ್ಟಾರೆ ಪ್ರವಾಸೋದ್ಯಮವನ್ನು ನಾಶ ಮಾಡುವಂಥ ಕಾರ್ಯವನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ಸ್ಥಳ ಮಹಜರು ವೇಳೆ ಸುನಿಲ್ ಕುಮಾರ್ ವಿರುದ್ಧ ಕಾಂಗ್ರೆಸ್ನಿಂದ ಚುನಾವಣೆಗೆ ಸ್ಪರ್ಧಿಸಿದ್ದ ಸೋತಿದ್ದ ಉದಯ್ ಶೆಟ್ಟಿ ಪ್ರತ್ಯಕ್ಷವಾಗಿದ್ದು ಮತ್ತೊಂದು ಅನುಮಾನಕ್ಕೆ ಕಾರಣವಾಗಿದೆ. ಮಹಜರು ವೇಳೆ ಬಂದು ನನಗೆ ನಿಂದಿಸಿದ್ರು ಅಂತ ಶಿಲ್ಪಿ ಕೃಷ್ಣ ನಾಯಕ್ ಆಪಾದಿಸಿದ್ದಾರೆ.
ಈ ಬೆಳವಣಿಗೆ ಪಾದಯಾತ್ರೆಯಲ್ಲಿ ಬ್ಯುಸಿಯಾಗಿದ್ದ ಬಿಜೆಪಿಗೆ ಕಾಂಗ್ರೆಸ್ ಸರ್ಕಾರ ಸೈಲೆಂಟ್ ಶಾಕ್ ನೀಡಲು ಮುಂದಾಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.